ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಿರೋದು ಬಾಲಾಜಿ ಟೆಂಪಲ್ಲು. ನೋಡಿ, ಫಾಲ್ ಕಲರ್ ಎಲ್ಲ ಮುಗ್ದೋಯ್ತು, ವಿಂಟರ್ ಕೂಡ ಮುಗ್ದೋಯ್ತು. ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆ. ಸ್ಪ್ರಿಂಗು ಹೊರಗಡೆ ಬಂದಿದ್ದಕ್ಕೆ ಎಲೆಗಳೆಲ್ಲ ಸಿಗುತ್ತಾ ಇದೆ. ನಮ್ಮ ಲಿವಿಯೋ ಮತ್ತು ವಿನಮ್ಮ ಇಬ್ಬರು ಇಲ್ಲಿ ಪ್ಲೇಗ್ರೌಂಡಲ್ಲಿ ಆಟ ಆಡ್ತಿದ್ದಾರೆ. ಇನ್ನೊಂದು ಹೇಳ್ತಿದ್ದಾರೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬಿಂದ ಮತ್ತು ಫೇಸ್ಬುಕ್ಕಿಂದ ನನಗೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಯೂಟ್ಯೂಬಿಂದ ಎಷ್ಟು ಲಕ್ಷ ಬರ್ತಾ ಇದೆ ಅಂತ ತುಂಬ ಜನ ವಿಡಿಯೋಗಳು ಮಾಡ್ತಾಯಿದ್ದಾರೆ. ನನಗೆ ವ್ಯೂಸ್ ಬರ್ತಾ ಇಲ್ಲ, ಅದರಿಂದ ನನಗೆ ದುಡ್ಡು ಬರ್ತಾ ಇಲ್ಲ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಆದರೆ ಅದು ಸುಳ್ಳು. ನನ್ನ ಚಾನಲ್ನಲ್ಲಿ ದುಡ್ಡು ಬರ್ತಾ ಇರೋದ್ರಿಂದನೇ ತುಂಬ ಜನ ಹ್ಯಾಕ್ ಮಾಡೋದಕ್ಕೆ ಕೂಡ ಟ್ರೈ ಮಾಡಿದ್ರು. ಅದು ಆಗೋದಿಲ್ಲ. ಯಾಕಂತ ಹೇಳಿದ್ರೆ, ನಾವು ಮೇಲ್ ಐ ಡಿ, ಜಿಮೇಲ್ ಐ ಡಿನ ಏನಾದರೂ ಬೈ ಮಿಸ್ಟೇಕ್ ಆಗಿ ಶೇರ್ ಮಾಡಿದರೆ ಅದನ್ನು ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಒಂದು ಸರಿ ಎಲ್ಲೋ ಮಿಸ್ಟೇಕ್ ಆಗಿ ಶೇರ್ ಆಗಿತ್ತು, ಅದರಿಂದ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಸೊ ನಾನು ನೆಕ್ಸ್ಟು ಅದನ್ನು ಅವರು ನನ್ನ ಚಾನಲ್ನ ಹ್ಯಾಕ್ ಮಾಡೋದಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿಲ್ಲ. ಸೊ ಅದೇ ರೀತಿ ಈಗ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ನಾನು ಪ್ರತಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ನನಗೆ ಬರೋದು 10 ವ್ಯೂಸ್ ಅಥವಾ 20 ವ್ಯೂಸ್ ಅಥವಾ 30 ವ್ಯೂಸ್ ಅಷ್ಟೇ. ಆದ್ರೂ ತುಂಬ ಜನ ಅಂದ್ಕೊಳ್ತಾರೆ, ಇಷ್ಟು ಕಡಿಮೆ ಬಂದ್ರೂ ಏನಕ್ಕೆ ಇವರು ವಿಡಿಯೋ ಮಾಡ್ತಾರೆ, ರೆವೆನ್ಯೂ ಅಷ್ಟು ಬರಲ್ಲ ಅಂತ ಹೇಳ್ತಿದ್ರಲ್ವಾ. ಸೊ ಅದು ನಾನು ಕಂಪ್ಲೀಟ್ ಪ್ರೂಫನ್ನು ನಾನು ತೋರಿಸ್ತೀನಿ. ಯೂಟ್ಯೂಬ್ ನೀವು ಕಂಪ್ಲೀಟಾಗಿ ಟ್ರಸ್ಟಿಂದ ಮಾಡುವಂಥ ಕೆಲಸ. ಯೂಟ್ಯೂಬ್ ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಯಾಕಂತ ಹೇಳಿದ್ರೆ, ಯೂಟ್ಯೂಬ್ ಒಂದು ಅದ್ಭುತವಾದ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಯಾರೇ ಬೇಕಂದ್ರೂ ನಾವು ವೀಡಿಯೋಸನ್ನು ಮಾಡ್ಬೋದು, ಅಪ್ಲೋಡ್ ಮಾಡ್ಬೋದು. ಇಲ್ಲಿ ತುಂಬ ಜನ ಒಂದು ಸುಳ್ಳನ್ನು ಹಬ್ಬಿಸ್ತಾ ಇದ್ದಾರೆ. ಏನಪ್ಪ ಅದು ಅಂತಂದರೆ, ನೀವು ಲೈಕ್ ಮಾಡೋದ್ರಿಂದ ನಮಗೆ ರೆವೆನ್ಯೂ ಬರುತ್ತೆ ಅಥವಾ ಶೇರ್ ಮಾಡೋದ್ರಿಂದ ನಮಗೆ ರೆವೆನ್ಯೂ ಬರುತ್ತೆ ಅಂತ ತುಂಬ ಜನ ತಿಳ್ಕೊಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಚಾನಲ್ನ ಯಾರೂ ಲೈಕು ಮಾಡಲ್ಲ, ಶೇರು ಮಾಡಲ್ಲ, ಮತ್ತು ಕಾಮೆಂಟ್ಸ್ ಕೂಡ ಮಾಡಲ್ಲ. ಸ್ವಲ್ಪ ಜನ ಮಾಡ್ತಾರೆ. ಅವರು ತುಂಬ ಒಳ್ಳೆ ಸಬ್ಸ್ಕ್ರೈಬರ್ಸ್ ಅಂತಲೇ ಹೇಳ್ಬೋದು. ತುಂಬ ಸಾರಿ ನನಗೆ ಚಾನಲ್ನಲ್ಲಿ ನಾನು ಯಾವುದಾದ್ರು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಿರುವಂಥ ವೀಡಿಯೋಸ್ ಏನಾದರೂ ಬಂದರೆ ಡೆಫಿನೆಟಾಗಿ ನನಗೆ ಕಮೆಂಟ್ ಮಾಡ್ತಾರೆ, ಮತ್ತು ಲೈಕ್ ಕೂಡ ಮಾಡ್ತಾರೆ, ಮತ್ತು ಶೇರ್ ಕೂಡ ಮಾಡ್ತಾರೆ. ನಾನು ಯಾರನ್ನೂ ಕೇಳೋದೇ ಇಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಪ್ರತಿ ವೀಡಿಯೋದಲ್ಲೂ ಕೇಳ್ತೀನಿ. ಬಟ್ ತುಂಬ ಜನ ನನ್ನ ಚಾನಲ್ನ ನೋಡಿದಾರೋ ಇಲ್ವೋ ಗೊತ್ತೇ ಇಲ್ಲ. ಯೂಟ್ಯೂಬಲ್ಲಿ ನನಗೆ ರೆವೆನ್ಯೂ ಬರ್ತಾ ಇದೆಯಾ ಇಲ್ವಾ ಅನ್ನೋದು ಈಗ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಪ್ರತಿ ತಿಂಗಳು ನನಗೆ ಎಷ್ಟು ಬರ್ತಾ ಇದೆ ಅಂತ ನಾನು ಸ್ಕ್ರೀನ್ಶಾಟ್ ಸಮೇತ ಹಾಕ್ತಾಯಿದ್ದೀನಿ, ನಿಮಗೆ ಚೆಕ್ ಮಾಡಿ. ತುಂಬ ಜನ ಅಂದ್ಕೊಳ್ತಾರೆ ಲಕ್ಷಗಟ್ಟಲೆ ವ್ಯೂಸ್ ಬಂದರೆ ಮಾತ್ರ ಯೂಟ್ಯೂಬಲ್ಲಿ ಅರ್ನಿಂಗ್ ಆಗೋದು, ಇಲ್ಲ ಅಂತ ಹೇಳಿದ್ರೆ ಆಗಲ್ಲ ಅಂತ ಹೇಳೋಂಥವ್ರಿಗೆ ನಾನು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಆ್ಯಡ್ಸ್ ಅನ್ನೋದು ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಡ್ಸು ನಿಮಗೆ ಯಾವ ಕಂಟ್ರಿಯಿಂದ ನೋಡ್ತಾ ಇದ್ದಾರೆ ಅದ್ರ ಮೇಲೆ ನಿಮಗೆ ರೆವೆನ್ಯೂ ಅನ್ನೋದು ಜನ್ರೇಟ್ ಆಗುತ್ತೆ. ನಿಮಗೆ ಇಂಡಿಯಾಯಿಂದ ನೋಡ್ತಾ ಇದ್ದಾರಾ, ಅಥವಾ ಅಮೇರಿಕದಿಂದ ನೋಡ್ತಾ ಇದ್ದಾರಾ, ಅಥವಾ ಕೆನಡಾಯಿಂದ ನೋಡ್ತಾ ಇದ್ದಾರಾ, ಅಥವಾ ಆಫ್ರಿಕಾಯಿಂದ ನೋಡ್ತಾ ಇದ್ದಾರಾ, ಅಥವಾ ಫಿಲಿಪೀನಿಂದ ನೋಡ್ತಾ ಇದ್ದಾರಾ, ಯಾವ ದೇಶದಿಂದ ನೋಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ನಿಮಗೆ ಆ್ಯಡ್ಸ್ ರೆವೆನ್ಯೂ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಅದನ್ನು ನಾನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನನ್ನ ಚಾನಲ್ನಲ್ಲಿ ಜಾಸ್ತಿ ವ್ಯೂಸೇ ಬರೋಲ್ಲ, ಆದರೂ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಕಾರಣ ಇಷ್ಟೇ, ನನಗೆ ರೆವೆನ್ಯೂ ಬರ್ತಾ ಇದೆ, ಅದಕ್ಕೋಸ್ಕರ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರೋದು. ನೋಡಿದ್ರಲ್ಲ, ಇದು ಯೂಟ್ಯೂಬಿನ ಮಹತ್ವ. ನಿಮಗೆ ತುಂಬ ಜನ ಅಂದ್ಕೊಳ್ತೀರಾ ಯೂಟ್ಯೂಬ್ ಪವರ್ ಅನ್ನೋದು ಹೇಳೋದಕ್ಕಾಗಲ್ಲ. ದೇರ್ ಈಸ್ ನೋ ವರ್ಡ್ಸ್ ಟು ಸೇ ಅಬೌಟ್ ಯೂಟ್ಯೂಬ್ ಪವರ್. ತುಂಬ ಜನಕ್ಕೆ ಕಷ್ಟ ಇರೋವಂಥವ್ರು ನೀವು ಈಸಿಯಾಗಿ ಬೇಸಿಕ್ ಒಂದು ಫೋನ್ ಇದ್ರೂ ಸಾಕು, ಅದರಲ್ಲೇ ನೀವು ವೀಡಿಯೋಸನ್ನು ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ, ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ. ಹಾಗಂತ ಹೇಳ್ಬಿಟ್ಟು ನೀವು ಮಾಡ್ತಾ ಇರೋ ಕೆಲಸನ ಬಿಟ್ಟು ಯೂಟ್ಯೂಬ್ ಮಾಡಿ ಅಂತ ನಾನು ಹೇಳೋದಿಲ್ಲ. ನೀವು ಮಾಡ್ತಾ ಇರೋಂಥ ಕೆಲಸದ ಜೊತೆಗೇ ಯೂಟ್ಯೂಬ್ ಮಾಡೋವಂಥವ್ರು ತುಂಬ ಜನ ಇದ್ದಾರೆ, ಕ್ರಿಯೇಟರ್ಸು ತುಂಬ ಜನ ಇದ್ದಾರೆ. ಅವ್ರು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೀವೇ ನೋಡ್ಬೋದು. ತುಂಬ ಜನ ಜಾಸ್ತಿ ವ್ಯೂಸ್ ಬರೋವಂಥವ್ರಿಗೆ ಬೇರೆ ಬೇರೆ ದೇಶಕ್ಕೆ ಹೋಗಿ ನೋಡ್ಕೊಂಡು ಬರ್ತಾರೆ, ಅಲ್ಲಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ. ಅದರಿಂದ ಅವ್ರಿಗೆ ಮತ್ತೆ ಹೆಚ್ಚು ಆ್ಯಡ್ಸ್ ರೆವೆನ್ಯೂ ಬರುತ್ತೆ. ಅದರಿಂದ ಮತ್ತೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಿರ್ತಾರೆ. ಈ ರೀತಿ ನಡೆಯುತ್ತೆ ಹೊರತು ಯಾರು ದುಡ್ಡು ಬರದೆ ಸುಮ್ಮನೆ ಅವ್ರ ಕೈಯಿಂದ ದುಡ್ಡನ್ನ ಹಾಕಿ ವೀಡಿಯೋಸನ್ನು ಮಾಡೋದಕ್ಕೆ ಹೋಗುತ್ತೆ. కొంచెం కోల్డ్ ఏం కాదు, వెళ్ళిపోదాం లోపలికి. ಈಗ ಟೆಂಪಲ್ ಹತ್ರ ಬಂದಾಯಿತು. ಸ್ವಲ್ಪ ವೆದರು ಚಳಿ ಅನ್ನಿಸ್ತಾ ಇದೆ. ಅದಕ್ಕೆ ನಮ್ಮ ನಮಗೆ ಚಳಿ ಹೆಂಗೆ ಆಗ್ತಾ ಇದೆ ಅಂತ ಕೈ ನೋಡಿ ಹೆಂಗೆ ಹಿಡ್ಕೊಂಡಿದ್ದಾಳೆ. ಕೋಟ್ ತೊಗೊಂಡು ಬರೋದು ಮರ್ತೋದೆ.
ಕೋಟ್ ತೊಗೊಂಡು ಬರೋದು ಮರ್ತೋದೆ, ಅದಕ್ಕೆ ಚಳಿ ಅಲ್ಲ. ಫಾರಿನ್ ಟ್ರಿಪ್ ಯಾವುದೇ ಮಾಡಿದ್ರು ಅವ್ರಿಗೆ ಯೂಟ್ಯೂಬಿಂದ ದುಡ್ಡು ಬಂದ್ರೇ ಅವರು ಹೋಗಿ ಆ ದೇಶನ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿಂದ ವೀಡಿಯೋನ ತೊಗೊಂಡು ಬಂದು ಇಲ್ಲಿ ಹಾಕಿ ಅವರು ಯೂಟ್ಯೂಬಲ್ಲಿ ಅರ್ನ್ ಮಾಡೋದು. ಯೂಟ್ಯೂಬಲ್ಲಿ ದುಡ್ಡು ಬರದೆ ಯಾರೂ ವೀಡಿಯೋಸನ್ನು ಹಾಕೋದಿಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ಬಟ್ ವೀಡಿಯೋಸಲ್ಲಿ ನಿಮಗೆ 2-3 ರೀತಿ ಇರುತ್ತೆ. ನಿಮಗೆ ಕುಕ್ಕಿಂಗ್ ಆದರೂ ಹಾಕ್ಬೋದು, ಅಥವಾ ರಂಗೋಲಿ ಹಾಕ್ಬೋದು, ಟ್ರಾವೆಲ್ ಹಾಕ್ಬೋದು, ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಬೋದು. ಕ್ಯಾಟಗರಿ ಇರುತ್ತೆ, ಅದನ್ನು ಚೂಸ್ ಮಾಡ್ಕೊಳ್ಳಿ, ಅದನ್ನು ಅಪ್ಲೋಡ್ ಮಾಡಿ. ಆ್ಯಡ್ಸ್ ಮೇನ್ ಅಂತ ಹೇಳಿದ್ರೆ ನಿಮಗೆ ಮಾನಿಟೈಸೇಷನ್ ರೂಲ್ಸನ್ನ ನೀವು ಫಾಲೋ ಮಾಡಬೇಕು. ಮಾನಿಟೈಸೇಷನ್ ಆಗಿರಬೇಕು, 1,000 ಸಬ್ಸ್ಕ್ರೈಬರ್ ಇರಬೇಕು, 4,000 ವಾಚ್ ಟೈಮ್ ರೀಚ್ ಆಗಿರಬೇಕು. ಆವಾಗ ನೀವು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಅಪ್ಲೈ ಮಾಡಿ ನೀವು ಎಲಿಜಿಬಲ್ ಆಗ್ಬೋದು. ಅದು ನೆಕ್ಸ್ಟು ನಿಮಗೆ ವ್ಯೂಸ್ ಬರ್ತಾ ರೆವೆನ್ಯೂ ಜನ್ರೇಟ್ ಆಗ್ತಾ ನಿಮಗೆ ಮಂತ್ಲಿ ಇನ್ಕಮ್ ಅನ್ನೋದು ಬರ್ತಾ ಇರುತ್ತೆ. ಮಂತ್ಲಿ ಬರ್ಬೋದು, ಅಥವಾ 2 ಮಂತ್ಸ್ಗೊಂದ್ಸರಿ ಬರ್ಬೋದು, 3 ಮಂತ್ಸ್ಗೊಂದ್ಸರಿ ಬರ್ಬೋದು. ಒಟ್ಟಿನಲ್ಲಿ ಇನ್ಕಮ್ ಅನ್ನೋದು ಬಂದೇ ಬರುತ್ತೆ. ಬರದೇ ಇರೋದಕ್ಕೆ ಕಾರಣ ನಿಮಗೆ ಏನಾದರೂ ಮಾನಿಟೈಸೇಷನ್ ರೂಲ್ಸ್ ಏನಾದರೂ ಚೇಂಜ್ ಇದ್ದರೆ, ಮ್ಯೂಸಿಕ್ ಕಾಪಿರೈಟ್ ಏನಾದರೂ ಬಂದರೆ, ಸ್ಟ್ರೈಕ್ ಏನಾದರೂ ಬಂದರೆ, ಆ ರೀತಿ ಪ್ರಾಬ್ಲಮ್ ಏನಾದರೂ ಆದರೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಸಾಲ್ವ್ ಮಾಡಿಕೊಂಡು ನೀವು ಮೇಲ್ ಐ ಡಿಯಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಮೇಲ್ ಮಾಡ್ಬೋದು ಅವ್ರಿಗೆ. ಅವರು ಯೂಟ್ಯೂಬ್ ಅವರು ಎಲ್ಲ ನಿಮಗೆ ತಿಳಿಸ್ಕೊಡ್ತಾರೆ. ಇದು ಕಂಪ್ಲೀಟಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನ ಅಂದ್ಕೊಳ್ತಾರೆ ಫೇಸ್ಬುಕ್ಕಲ್ಲಿ ನನಗೆ ವ್ಯೂಸ್ ಬರಲ್ಲ, ಮತ್ತು ಯೂಟ್ಯೂಬಲ್ಲಿ ನನಗೆ ವ್ಯೂಸ್ ಬರಲ್ಲ ಅಂತ. ಫೇಸ್ಬುಕ್ಕು ನಾನು ಅಷ್ಟು ವ್ಯೂಸ್ ಬರ್ದಿರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ನಾನು ಸುಮ್ಮನೆ ನಾರ್ಮಲಾಗಿ ಮಾಡ್ತಾಯಿದ್ದೀನಿ. ಬಟ್ ಯೂಟ್ಯೂಬಲ್ಲಿ ಸೀರಿಯಸ್ ಆಗಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನನಗೆ ಇನ್ಕಮ್ ಅನ್ನೋದು ಬರ್ತಾಯಿದೆ. ತುಂಬ ಜನ ಹೇಳ್ತಾರೆ ಹುಚ್ಚುಚ್ಚಾಗಿ ಕ್ರಿಯೇಟ್ ಮಾಡೋದು ಕಂಟೆಂಟು, ಇಷ್ಟ ಬಂದಂಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡೋದು, ಮ್ಯೂಸಿಕ್ ಏನೇನೋ ಹಾಕ್ಕೊಳ್ಳೋದು, ಆ ಥರ ಎಲ್ಲ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ನನಗೆ ಯಾವ ರೀತಿ ಇಷ್ಟನೋ ನಾನು ಆ ರೀತಿ ವೀಡಿಯೋಸನ್ನು ಮಾಡ್ತೀನಿ. ಬೇರೆ ರೀತಿ ಅವ್ರು ಆ ಥರ ಮಾಡ್ತಾಯಿದ್ದಾರೆ, ಇವ್ರು ಈ ಥರ ಮಾಡ್ತಾಯಿದ್ದಾರೆ, ಅವ್ರಿಗೆ ಜಾಸ್ತಿ ವ್ಯೂಸ್ ಬರ್ತಾಯಿದೆ, ಇವ್ರಿಗೆ ಕಡಿಮೆ ವ್ಯೂಸ್ ಬರ್ತಾಯಿದೆ ಅಂತ ನಾನು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆ ಒಂಥರ ದುಡ್ಡಿನ ರುಚಿ ಅವರು ಕಂಡಿರ್ತಾರೆ, ಜಾಸ್ತಿ ದುಡ್ಡು ಬರ್ತಾಯಿದೆ, ಇನ್ನೂ ಬೇರೆ ಬೇರೆ ರೀತಿ ಕಂಟೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ರೀತಿ ಮಾಡ್ತಿರ್ತಾರೆ. ತುಂಬ ಜನ ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡೋರು ಕೂಡ ಇದ್ದಾರೆ. ಸೊ ಅವ್ರನ್ನ ನೋಡಿ ನಾವು ಕಲಿಯೋವಂಥದ್ದು ಇದೆ. ತುಂಬ ಜನ ಬೇಡದಿರೋ ರೀತಿ ಕಂಟೆಂಟ್ ಕ್ರಿಯೇಟ್ ಮಾಡೋದನ್ನು ನೋಡಿ ನಾವು ಜಸ್ಟ್ ನೋಡಿ ನಕ್ಕು ಸುಮ್ಮನೆ ಆಗೋದಷ್ಟೇ. ಅದರಿಂದ ನಾವೇನು ಕಲಿಬೇಕು ಅಂತ ಏನಿಲ್ಲ. ಯಾಕಂತ ಹೇಳಿದ್ರೆ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಒಳ್ಳೆಯದನ್ನು ಅಬ್ಸರ್ವ್ ಮಾಡಿಕೊಂಡು ಕೆಟ್ಟದನ್ನು ಬಿಟ್ಟಾಕೋದು ಅಷ್ಟೇ ಒಂದು ವ್ಯಕ್ತಿತ್ವ ನಮ್ಮದು. ಸೊ ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಈಗ ಇಷ್ಟ ಹತ್ರ ಬಂದಿದ್ದಾನೆ, ಇಷ್ಟ ಈ ಕಡೆ ನಿಲ್ಲೋಣ, ಈ ಕಡೆ ನಿಲ್ಲೋಡು. ಸೊ ನಮ್ಮ ಲಿವಿಯೋ ನಾನು ಈಗ ಮನೆಗೆ ಹೋಗೋ ಟೈಮ್ ಆಯಿತು. ಇನ್ನೇನೋ ಕಾರ್ ಬರುತ್ತೆ, ಕಾರ್ ಬಂದ ತಕ್ಷಣ ಹತ್ಕೊಂಡು ಹೋಗೋದು. ನಮ್ಮ ವಿನಿ ಇಲ್ಲಿ ಫುಲ್ಲು ಆಡ್ತಾ ಇದ್ದಾಳೆ. At the stop sign. ಸೊ ನೋಡಿದರೆ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್